ಚಿಕ್ಕಜ್ಜ ಅಂತೆ. ನಾರಾಯಣ್ ದೊಡ್ಡಪ್ಪನಾ? ಏಯ್ ಬಿಡ್ತೀನಿ ನೋಡೋ. ಇವತ್ತೆ ಈಗ ನಾನು ಚಿಕ್ಕಜ್ಜ ಅಂತೆ. ರೇ ಏನ್ರೆ ಬೇಕು ನಮಗೆ? ಗೋಳಿ ಬಜ್ಜಿಂದ ಅಲ್ಲಿ ನಿಂತಿದಾರಲ್ಲ ಅವ್ರಿಗೆ ಮಲ್ಗೆ ಇಡ್ಲಿ ಬೇಕಂತೆ. ಅಕ್ಕ ಹಾಯ್ ಮಲ್ಲಿಗೆ ಇಡ್ಲಿ. ಈ ಮೇಡಮ್ ಇಲ್ಲೆಲ್ಲ ಮಲ್ಲಿಗೆ ಇಡ್ಲಿ ಸಿಗಲ್ಲ, ಬರೀ ಇಡ್ಲಿ ಸಿಗುತ್ತೆ. ಏ ಸೀತಾ, ಒಂದ್ ಪ್ಲೇಟ್ ಬಿಸಿ ಬಿಸಿ ಇಡ್ಲಿ ಹಾಕೆ. ಬೇಜಾರಿರಿ, ದುಡ್ಡು ಕೊಡ್ರಿ. ಒಂದು ಟೀಗೆ ಎಷ್ಟ್ರಿ? 200 rupees. ಅಯ್ಯ, ನಮ್ಮ ಹೋಟ್ಲಲ್ಲಿ ಅಷ್ಟೆಲ್ಲ ವ್ಯಾಪಾರ ಆಗೋಂಗಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಾ ಇದ್ದೆ? ಪದ್ಮ, ಪದ್ಮ, ಏನಾಯ್ತು? ಯಾಕ್ರಿ ಹಾಕಿ ಕಿರ್ಚಾಡ್ತಿದ್ದೀರಿ? ಒಳ್ಳೆ ತಾರ್ಸಲ್ಲಿ ಬೆರಕ್ ಬಿಡೋ ಹಾಗೆ. ಏನಾಯ್ತೀಗ? ಒಂದು ಬನ್ನಿ ಕಾಣಿಸ್ತಾ ಇಲ್ಲ ಈಗ. ಅಯ್ಯ, ಅಷ್ಟೇನಾ? ಅಲ್ಲೇ ಇರ್ಬೋದು, ಹುಡ್ಕೊಳ್ಳಿ. ಒಳ್ಳೆ ಸಮಸ್ಯೆ ಆಗೋಯ್ತದು. ಮನೆ ಬಗ್ಗೆ ಯಾರಿಗೂ ನಿಗಾನೇ ಇಲ್ಲ ನೋಡು. ಎಲ್ರಿಗೂ ಹೊರಗಡೆ ಹೋಗಿ ಕೆಲಸ ಮಾಡೋ ಚಟ. ಮನೆ ಕೆಲಸದಿಂದ ತಪ್ಸ್ಕೋಬೋದಲ್ಲ. ಹೀಗಾದ್ರೆ ಅಷ್ಟೇ ಮನೆ ಕತೆ ಗೋವಿಂದ. ಯಾರಿಗೂ ಬೇಡ ಅಂದ್ಮೇಲೆ ನನಗೂ ಆಗ್ಬೇಕು. ನೋಡಿ, ಒಟ್ಟಗುಟ್ಬಿಡಿ. ಒಂದು ಬನಿಯನ್ ಹುಡ್ಕೊಳಕ್ಕಾಗಲ್ವಾ ನಿಮ್ಗೆ? ಅದಕ್ಕೆ ಇನ್ನೊಬ್ರು ಬೇಕಾ? ಬನ್ನಿರಲಿಲ್ಲ ಅಂದ್ರೆ ಶರ್ಟ್ ಹಾಕಕ್ಕಾಗಲ್ಲ, ಶರ್ಟ್ ಹಾಕಕ್ಕಾಗಿಲ್ಲ ಅಂದ್ರೆ ಕಾಲೇಜ್ಗೆ ಹೋಗಕ್ಕಾಗಲ್ಲ. ನನಗೂ ಅಷ್ಟೇ. ಮನೆ ಕೆಲಸ ಮಾಡಕ್ಕಾಗದೇ ಇದ್ರೆ ಆಫೀಸ್ಗೆ ಹೋಗಕ್ಕಾಗಲ್ಲ. ಅದಕ್ಕೆ 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 ಹೇಳಿದ್ದು ಎಲ್ರು ಹೊರಗಡೆ ಹೋಗಿ ಕೆಲಸ ಮಾಡೋದು ಬೇಡ ಅಂತ. ಮತ್ತೆ ಮತ್ತೆ ಶುರು ಮಾಡಬೇಡಿ. ಅಲ್ಲ ರೀ, ನಾನು ಕೆಲಸಕ್ಕೆ ಹೋಗೋದ್ರಿಂದ ಒಂದಿಷ್ಟು ಸಹಾಯ ಆಗೋದಾದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಅಷ್ಟು ಅರ್ಥ ಆಗಲ್ವಾ ನಿಮಗೆ? ಅಲ್ಲ, ಒಂದು ಬನಿಯನ್ಗೋಸ್ಕರ ಬೆಳಗ್ಗೆ ಬೆಳಗ್ಗೆ ಜಗಳ ತೆಗಿತೀರಲ್ಲ. ಓ, ಮರ್ತೇ ಬಿಟ್ಟಿದೆ ನೋಡಿ. ಊರಿಗೆ ಹೋಗಿ ಬಂದಮೇಲೆ ಬಟ್ಟೆನೆಲ್ಲ ಒಗೆಗೆ ಹಾಕಿದ್ದೀನಿ. ಅಯ್ಯ, ನನಗೂ ಗೊತ್ತೇ, ನಾನು ನೋಡಿದ್ದೀನಿ. ಅಲ್ಲಿರೋದು 4 ಬನೀನು, 5ನೇದು ಎಲ್ಲೋಯ್ತು? ಏನಣ್ಣ, ಬನಿಯನ? ನೋಡು ನೋಡ, ಅವಳು ಬನಿಯನ್ ಬಗ್ಗೆ ಮಾತಾಡ್ತಾಳೆ, ನಿನಗೆ ಗೊತ್ತಿಲ್ಲ. ಆಯ್ತು, ನಮ್ಗೆ ಅರ್ಜೆಂಟ್ ಕೆಲಸ ಇದೆಯಲ್ಲ, ಹೋಗಿ ಹೋಗಿ ಹೋಗಿ. ನೀ ಬಾಮ್ಮ, ತೋರ್ಸ್ ಬಾ. ಕಿರ್ಚಾಡ್ಬೇಡ. ನಿಗೀಗೇನು ಬನಿಯನ್ ತಾನೇ ಬೇಕು? ನಾನು ತೋರಿಸ್ತೀನಿ. ನೀವಿಬ್ಬರು ನನ್ನ ಜೊತೆ ಬನ್ನಿ. ಏ ಬೇಡ, ಹೋಗ್ತೀನಿ ಬಿಡು. ರೀ ದುಡ್ಡು ಕೊಡ್ರಿ ರೀ, ಇಲ್ಲಾಂದ್ರೆ ಪಾತ್ರೆ ತೊಳ್ಯಕ್ ಹಾಕ್ತೀನಿ, ಇಲ್ಲಾಂದ್ರೆ ಇಟ್ಟು ರೂಪಾಯಿ ಹಾಕ್ತೀನಿ. ಇಟ್ಟು ಗೊತ್ತೇ, ನನ್ನ ಬನಿಯನ್ ಬೇಕಾಗಿತ್ತು ನಿನಗೆ. ಅಪ್ಪ ನೀವು ತಟ್ಕೊಳ್ಳಿ. ನಂಗೂ ಚಿಕ್ಕಜ್ಜನ ಥರ ಬನಿಯನ್ ಬೇಕು. ಇಲ್ಲಿ 2 ಜಾಬ್ ಇರಬೇಕು, ಯಾಕಂದ್ರೆ ಇಲ್ಲಿ ಕಾಸು ಹಾಕೋದು ಆಗ್ತದೆ, ಯಾಕೆ ದೊಡ್ಡ ಜನ ತರದ್ ಬೇಡವಾ? ಕ್ಯಾಪ್ ಹಾಕೋದು ಕೋಲೆತ್ತದು, ಕ್ಯಾಪ್ ಹಾಕೋದು ಕೋಲೆತ್ತದು. ಅದೇನು ಫ್ಯಾನ್ಸಿ ಡ್ರೆಸ್ಸಾ? ಅದೇ ಫ್ಯಾನ್ಸಿ ಡ್ರೆಸ್ ಬೇಕು. ಯಾಕಪ್ಪ? ಯಾಕಂದ್ರೆ ದೇವಸ್ಥಾನ ಕಾಯಕ್ಕೆ. ಹೇಳಿ ಗೋವರ್ಧನ್. 11 ಲಕ್ಷದ ಬಿಲ್ಲ ರೆಡಿ ಮಾಡಿಕೊಡ್ತೀನಿ. ಓಕೆ. ಯಶೋ, ಕಾಫಿ ಕೇಳಿ 10 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ. ಸಾರಿ ರಘು, ಮರ್ತ್ಬಿಟ್ಟಿದ್ದೆ, ತಗೊಂಡು ಬರ್ತೀನಿ. ಬೇಡ ಬಿಡು, ನೀನು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇರಬಾರ್ದು ಅಂತ ನಾನು ಕೇಳಿದೆ ಅಷ್ಟೇ. ರಘು, ದೇವ್ಗಿ ಬಂದಿರ್ತಾಳೆ ಅಲ್ವಾ? ಬಂದಿರ್ಬೋದು, ಬರ್ದೇನೂ ಇರ್ಬೋದು. ದೇವ್ಗಿ ಹಾಗೆಲ್ಲ ಮಾಡಲ್ಲ. ಬರ್ತೀನಿ ಅಂದಮೇಲೆ ಬಂದೇ ಬರ್ತಾಳೆ. ತವ್ರ ಮನೆಗೆ ಹೋದ್ಮೇಲೆ ಹೇಳಿದ ದಿನ ಹೇಳಿದ ಟೈಮಿಗೆ ಯಾರು ಬರೋದಿಲ್ಲ. ಅದೊಂಥರ ಭಾರತದ ತವ್ರ ಮನೆ ಸಂಪ್ರದಾಯ. ಏನೇ ಬದಲಾದರೂ ತವರು ಮಾತ್ರ ಬದಲಾಗಿಲ್ಲ. ಆ ಅಟ್ರಾಕ್ಷನ್ ಹಾಗೇ ಇದೆ.
ಆ ಅಟ್ರಾಕ್ಷನ್ ಬಗ್ಗೆ ಗಂಡಸರು ಹೆಂಗಸರಿಗೆ ಏನು ಹೇಳೋದು ಬೇಕಾಗಿಲ್ಲ, ಅದನ್ನೆಲ್ಲ ಅವ್ರು ಅನುಭವಿಸಿರ್ತಾರೆ. ಯಶು ಬಂದರೆ ಫೋನ್ ಮಾಡ್ತಾರೆ, ಇಲ್ದಿದ್ರೆ ಇನ್ನೊಂದು 2 ದಿನ ತವ್ರ ಮನೆ ಸುಖ ಅನುಭವಿಸ್ಲಿ ಬಿಡು. ದೇವ್ಗಿಗಿಂತ ತವರು ಅವಳಿಗಿನ್ನೂ ಮದುವೆನೇ ಆಗಿಲ್ಲ. ಪಾಪ, ಮದುವೆ ಆದವರಿಗಿಂತ ಹೆಚ್ಚಿನ ನೋವು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನಾನು ಅನುಭವಿಸ್ತಾ ಇಲ್ವಾ ರಘು? ನಿನಗೆ ನನ್ನ ಬಗ್ಗೆ ಮಾತ್ರ ಕೇರೇ ಇಲ್ಲ. ಯಶು, ಸ್ವಲ್ಪ ಯೋಚನೆ ಮಾಡು. ಮಗಳು ಗರ್ಭಿಣಿ ಅಂದರೆ ತಾಯಿ ಎಷ್ಟು ಸಂತೋಷ ಪಡ್ತಾರೆ. ಆದರೆ ದೇವಕಿ ಅದನ್ನು ಹೇಳ್ಕೊಳ್ಳೋ ಹಾಗಿಲ್ಲ, ಅವ್ರ ತಾಯಿ ಅದಕ್ಕೆ ಸಂಭ್ರಮ ಪಡೋ ಹಾಗಿಲ್ಲ. ರಘು, ನನಗೆ ತಾಯಿ ಇಲ್ಲದೆ ಇರೋ ಕಷ್ಟ, ದೇವ್ಕಿಗೆ ತಾಯಿ ಇದ್ದು ಅದನ್ನು ಅನುಭವಿಸೋಕ್ಕಾಗದೆ ಇರೋಂಥ ಕಷ್ಟ ಎಂಥ ವಿಚಿತ್ರ ಅಲ್ವಾ? ನಾನು ದೇವ್ಕಿ ಇಬ್ಬರು ಒಂದೇ, ನಮ್ಮಿಬ್ರ ಕಷ್ಟನೂ ಒಂದೇ. ಅದಕ್ಕೆ ಹೇಳಿದ್ದು, ಅವರು ಇನ್ನು 1 ವರ್ಷ ತಾಯಿನ ನೋಡೋಕೆ ಆಗಲ್ಲ. ಆದರೆ ನಮ್ಮ ಮಗು ಅವಳ ಜೊತೆ ಇದೆಯಲ್ಲ. ಇರಲಿ ಬಿಡು, ಅದನ್ನು ಓಡ್ ಹೋಗುತ್ತಾ? ಯಾಕಷ್ಟು ಅವಸರ ಮಾಡ್ತೀಯ? ನಿನಗಂತೂ ಯಾವ ಯೋಚನೆನೂ ಇಲ್ಲ. ನಾನು ದೇವ್ಕಿಗೆ ಇವತ್ತೇ ಫೋನ್ ಮಾಡ್ತೀನಿ. ನಾನು ಆಫೀಸಿಗೆ ಹೊರಡ್ತಾ ಇದ್ದೀನಿ. ಆಮೇಲೆ ನಿನ್ನ ನಿಧಾನಕ್ಕೆ ಫೋನ್ ಆದರೂ ಮಾಡು, ಏನಾದರೂ ಮಾಡು. ಅವಳೇನಾದರೂ ಬಂದಿದ್ರೆ ಇವತ್ತೇ ಅವಳನ್ನು ನಮ್ಮ ಮನೆಗೆ ಕರೆಸ್ತೀನಿ. ಇನ್ನು ಮುಂದೆ ಅವಳು ಇಲ್ಲೇ ಇರಬೇಕು ಹಾಗಂತ ನೀನು ಅವಳಿಗೆ ಹೇಳು. ಹಾಗೆಲ್ಲ ಅವಸರ ಪಡಬಾರ್ದು ಯಶು. ಅವ್ರು ಬರೋ ನಿರ್ಧಾರನ ಅವ್ರಿಗೆ ಬಿಟ್ಬಿಡೋಣ. ನಾವು ಹಾಗೆಲ್ಲ ಬಲವಂತ ಮಾಡೋ ಹಾಗಿಲ್ಲ. ಹಾಗಂತ ನಮ್ಗೇನು ಅಧಿಕಾರನೇ ಇಲ್ವಾ ರಘು? ಅಧಿಕಾರನ? ಕೆಲವು ಸಲ ನೀನು ತಮಾಷೆಯಾಗಿ ಮಾತಾಡ್ತೀಯ ಯಶು. ನಮ್ಮ ಮಗುಗೀಗ ಮುಖ್ಯವಾಗಿ ಬೇಕಾಗಿರೋದು ನಿನ್ನ ಸಹನೆ ಮತ್ತು ಸಮಾಧಾನ. ಇನ್ನು 9 ತಿಂಗಳು ನೀನು ಯಾವುದಕ್ಕೂ ಅವಸರ ಪಡಬಾರ್ದು, ಯಾವ ವಿಚಾರಕ್ಕೂ ಸಹನೆ ಕಳ್ಕೋಬಾರ್ದು. ನಾನು ಆಫೀಸಿಗೆ ಹೋಗ್ತೀನಿ, ಓಕೆ? ನೀನು ತುಂಬ ತಪ್ಪು ಮಾಡ್ತಿದ್ಯಾ ಸುಮತಿ. ನಾನು ಏನೇ ಮಾಡಲಿ, ಆ ಹೋಟ್ಲ್ ಅಷ್ಟು ಪ್ರಾಣ ತಿಂದಿದೆ ನಂದು. ನನ್ನ ಜೀವನ ಎಲ್ಲ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿದೆ ಆ ಹೋಟ್ಲು. ಅದಕ್ಕೆ ಅನ್ನ ಕೊಟ್ಟರು ಹೋಟ್ಲನ್ನೇ ನೆಲಸಮ ಮಾಡಿ ಅಂತ ಬಂದವ್ರ ಮುಂದೆ ಹೇಳ್ಬಿಡೋದಾ? ಏನೇ ಪ್ರಯೋಜನ ಆಯಿತು? ಆ ಚೇತ ನೋಡಿದ್ರೆ ಹಾಗೆ ಹೋಗಿ ಅಪ್ಪ ಅಮ್ಮನ ಮುಂದೆ ಹೇಳಿದ್ದಾನೆ. ಸಿಗೋರೆಲ್ಲ ಇಂಥ ಹೆದನ್ ಪುಕ್ಕಲ್ರೆ. ಉಪ್ಪನಾದ್ರೂ ಗಂಡದೇ ಇರೋನಿಲ್ಲ ಕಣೆ. ಅವ್ನು ಹೇಳಿದ್ ನೋಡಿದ್ರೆ ಮಾರನೇ ದಿವಸನೇ ಹೋಗಿ ಹೋಟ್ಲನ್ನ ನೆಲಸಮ ಮಾಡ್ಬಿಡ್ತಾನೆ ಅಂತ ಖುಷಿ ಪಟ್ಟಿದೆ. ಎಲ್ಲ ಟುಸ್ ಅನ್ನಿಸ್ಬಿಟ್ಟ ಅವನು. ಮನೆಗೆ ಮಾರಿ ಕಣೆ ನೀನು. ಬಿಡೆ, ಕೈ ಬಿಡು, ಕೈ ಬಿಡು. ಸುಮತಿ ಸುಮತಿ, ಎತ್ತಿ ಕುಕ್ಬಿಡ್ತೀನಿ ಅಷ್ಟೇ. ಅಲ್ವೇ, ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೋಟ್ಲನ್ನೇ ಕೆಡವಕ್ಕೆ ಹೇಳದೇನೆ? ಅಪ್ಪ ಅಮ್ಮ ಎಲ್ಲಿ ಹೋಗ್ತಾರೆ ಹೇಳು? ದೇವ್ಕಿ, ನೀನು ನನ್ನ ಸಿಸ್ಟರು ಆಯಿತಾ? ಫ್ರೆಂಡ್ಲಿಯಾಗಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಅಪ್ಪ ಅಮ್ಮ ಆ ಹೋಟ್ಲು ಮುಚ್ಚೋ ತನಕ ಉದ್ಧಾರ ಆಗಲ್ಲ ಕಣೆ. ಅಲ್ವೇ, ಅವ್ರಿಗೆ ಗೊತ್ತಿರೋದೇ ಅದೊಂದು ಕೆಲಸ, ಬೇರೆ ಇನ್ನೇನು ಮಾಡ್ತಾರೆ ಹೇಳು? ನೋಡಮ್ಮ, ಹೋಟ್ಲು ಮಾರಿ ದುಡ್ಡನ್ನ ಎಫ್ಡಿಗೆ ಹಾಕ್ಲಿ, ಬಡ್ಡಿಲೇ ಜೀವನ ಮಾಡ್ಬೋದು ಕಣೆ. ಬೇಡಮ್ಮ, ಒಂದು ಸಿನಿಮಾಗೆ ಹಾಕ್ಲಿ, ಗಣೇಶನೇ ಹೀರೋ ಮಾಡಲಿ, ನಾನೇ ಬೇಕಾದ್ರೆ ಹೀರೋಯಿನ್ ಆಗ್ತೀನಿ ಕಣೆ. ಹೈಟು ಮ್ಯಾಚ್ ಆಗುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಏನಂತ್ಯ? ನೋಡೆ, ದಿನಕ್ಕೆ 20 ಸಲ ಕನ್ನಡಿಯಲ್ಲಿ ನೋಡ್ಕೊಂಡು ನನಗೆ ನಾನೇ ಹೇಳ್ಕೊತೀನಿ ಕಣೆ.
ಸುಮತಿ ನೀನು ಯಾಕೆ ಹೀರೋಯಿನ್ ಆಗಬಾರ್ದು ಅಂತ. ನೋಡಮ್ಮ, ಒಂದು 50 ಲಕ್ಷ ಹಾಕಲಿ, 5 ಕೋಟಿ ಪ್ರಾಫಿಟ್ ಬರ್ತದೆ ನೀವು. ಏನೇ 50 ಲಕ್ಷಕ್ಕೆ 5 ಕೋಟಿ ಎಷ್ಟು ತಿಂಗಳಿಗೆ ವರ್ಕೌಟ್ ಆಗುತ್ತೆ ಅಂತ ಲೆಕ್ಕ ಹಾಕ್ತಾ ಇದೆಯಾ? ಏನೇ ನಿನಗೆ ಭಾಳ ವ್ಯವಹಾರ ಗೊತ್ತಿರೋಳ ಥರ ಮಾತಾಡ್ತಿದ್ಯಾ? ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಗೊತ್ತಾ ನಿನಗೆ? 1-2 ಕೋಟಿ ಖರ್ಚಾಗ್ಬೋದಪ್ಪ ಅಷ್ಟೇ. ಆದರೆ ಅಕ್ಕ, ಸಿನಿಮಾ ಮಾಡೋರು ಅಷ್ಟೊಂದು ದುಡ್ಡು ಇಟ್ಕೊಂಡು ಸಿನಿಮಾ ಮಾಡೋದಿಲ್ವಂತೆ ಕಣೆ. ಒಂದು 5 ಲಕ್ಷ ದುಡ್ಡು ಹಾಕಿ ಸಿನಿಮಾ ಶುರು ಮಾಡಿದ್ರೆ ಎಲ್ಲರೂ ನಾ ಮುಂದು ತಾ ಮುಂದು ಅಂತ ಬಂದು ದುಡ್ಡು ಹಾಕ್ತಾರಂತೆ. ಸಿನಿಮಾ ಹಿಟ್ಟಾಯ್ತಮ್ಮ, ಅಮ್ಮ ಹೊಗೆ ಕುಡ್ಕೊಂಡು ಹಿಟ್ಟು ರುಬ್ಬ ತಪ್ಪುತ್ತಾ? ಅವ್ರಿವ್ರು ತಿಂದಿದ್ದು ಎಲ್ಲ ಎತ್ತ ತಪ್ಪುತ್ತಾ? ಅಪ್ಪ ಅಮ್ಮ ಖುಷಿಯಾಗಿದ್ರೆ ಮಕ್ಕಳಿಗೂ ನೆಮ್ಮದಿ ಅಲ್ವೇನೆ? ಅಮ್ಮವ್ರ ತಲೆ ಎಲ್ಲೆಲ್ಲೋ ಓಡ್ತಾ ಇದೆ. ಓಡದೆ ಇರತ್ತಕ್ಕ. ಮುಂಗಾರು ಮಳೆ ಮಾಡಕ್ಕೆ ಮುಂಚೆ ಗಣೇಶ ಎಲ್ಲಿದ್ದಮ್ಮ, ಈಗೆಲ್ಲಿದ್ದಾನೆ? ಆ ಸಿನಿಮಾ ಪ್ರೊಡ್ಯೂಸರ್ಗೆ ಸಿನಿಮಾ ಅಂದರೆ ಏನು ಅಂತಾನೆ ಗೊತ್ತಿರ್ಲಿಲ್ವಂತೆ. ಈಗ ನೋಡು, ಕೋಟಿ ಕೋಟಿ ಬಾಚ್ತಾ ಇಲ್ವಾ? ಜೀವನ ಅಂದಮೇಲೆ ರಿಸ್ಕ್ ತಗೋಬೇಕಮ್ಮ. ಏನೇ ಹೇಳಕ್ಕ, ಸಿನಿಮಾ ಲೋಕನೇ ಲೋಕ ಕಣೆ. ನೆಕ್ಸ್ಟ್ ಡಿಸ್ಟರ್ಬ್ ಮಾಡಿದೆ ಕಣೆ ನೀನು. ಹಲೋ, ತಾವು ಗಾಂಧಿನಗರದಲ್ಲಿ ಇಲ್ಲ, ನಿಮ್ಮ ಅಣ್ಣನ ಮನೇಲಿದ್ದೀರಿ. ನನ್ನ ಕರ್ಮ, ಬಾಣ್ಲಿಯಿಂದ ಬೆಂಕಿಗೆ ಬಂದು ಬಿದ್ದಿದ್ದೀನಿ ನೋಡೆ. ಆ ಹೋಟ್ಲ್ ಉರುಳೋದು, ಅಣ್ಣ ವಟ ವಟ ಅನ್ನೋದು ನಿಲ್ಸೋದು ಎಲ್ಲ ನನ್ನ ಕನಸೆ. ಸುಮತಿ, ನೀನು ಈ ರೀತಿ ಕನ್ಸು ಕಾಣೋದು ಬಿಟ್ಟು ಯಾವುದಾದ್ರೂ ಡಿಪ್ಲೊಮಾ ಸೇರ್ಕೊ, ನಿನಗೂ ಒಂದು ಒಳ್ಳೆ ಕೆಲಸ ಅಂತ ಸಿಗುತ್ತೆ. ಕೆಲಸ ಯಾವಳೆ ಮಾಡ್ತಾಳೆ? ಆ ಹೋಟ್ಲು ತಲೆನೋವು ತಪ್ಪಲ್ಲ ಅಂತ ಖುಷಿ ಅಷ್ಟೇ. ನಾನು ಪರ್ಮನೆಂಟಾಗಿ ಇಲ್ಲೇ ಇರೋದಾದರೆ ಆ ಹೋಟ್ಲು ಹಾಗೆ ಇರಲಿ ಬಿಡು. ಆದರೆ ನನ್ನ ತಂಟೆಗೆ ಮಾತ್ರ ಯಾರೂ ಬರಬಾರ್ದು ಅಷ್ಟೇ. ನೋಡು, ನಿಂಗೆ ಇಲ್ಲಿರೋ ಆಸೆ ಇದ್ದರೆ ಏನಾದರೂ ಮಾಡಲೇಬೇಕು. ಸಿನಿಮಾ ಅಂತ ಕನ್ಸು ಕಟ್ಕೊಂಡು ಕೂತ್ರೆ ಮತ್ತೆ ಮುಸ್ರೆ ತಿಕ್ಬೇಕಾಗತ್ತೆ. ಹೇಳಿ ಯಶೋಧ ಅವರೇ. ಹಾಂ, 1 ಗಂಟೆ ಬಿಟ್ಟು ಬರ್ತೀನಿ. ಯಾರ್ದಕ್ಕ ಫೋನು? ಹೀಗೆ ಒಬ್ಬರು ಫ್ರೆಂಡ್, ಆದರೆ ಸಿನಿಮಾ ಪ್ರೊಡ್ಯೂಸರ್ ಅಲ್ಲ. ಗೂಸ್ಲು. ಕಾದು ಕಾದು ನಾ ಕುಳಿತಿರುವೆ, ಎಂದು ಎಂದು ನೀ ನನಗೊಲಿವೆ, ಆಗಲಿ ಸಂಗಮ ನಮ್ಮ ಹೃದಯದ ಸಂಗಮ. ನಿಂಗೆ ನಾನು ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತಲ್ಲ. ಆಗಲಿ ಸಂಗಮ ನಮ್ಮ ಹೃದಯದ ಸಂಗಮ. ಅಶೋಕ್ ಸರ್, ಏನಾಯ್ತು ನಾಳೆ ಅರೇಂಜ್ಮೆಂಟ್ಸ್? ಆಗ್ತಾ ಇದೆ ಸರ್. ಚೇತು ಬಂದ? ಇಲ್ಲ ಸರ್. ಹೋಗಿ. ಹಲೋ ಚೇತು, ಎಲ್ಲಿದೆಯಾ ಈಗ? ಕರೆಕ್ಟಾಗಿ ಹೇಳಬೇಕಂದ್ರೆ ಚಿಕ್ಕಮಂಗ್ಳೂರು ಗೆಸ್ಟ್ ಹೌಸ್ಲಿದ್ದೀನಿ. ಇನ್ನೊಂದು 5 ನಿಮಿಷ ಆದರೆ ದ್ರೋಣ ಪರ್ವತ ಕೊಡ್ತೀನಿ. ಬೇಲೂರು ಹಳೆಬೀಡು ಕೆಲಸ ನೆನ್ನೆನೇ ಮುಗೀತು. ಕರ್ನಾಟಕದ ಬಿಡು, ಕೇರಳದ್ದೇನಾಯಿತು? ಮುನ್ನಾರ್ ತೇಕಡಿ ಮಧ್ಯೆ ಒಳ್ಳೆ ಜಾಗ ಇದೆ. ಅಲ್ಲೇ ಹಣಕಾಸಿನ ವಿಚಾರದಲ್ಲೂ ಒಳ್ಳೆ ಪೊಟೆನ್ಷಿಯಲ್ ಇರೋ ಏರಿಯಾ.
ಆದರೆ ಕೇರಳ ಸಮಸ್ಯೆ ಅಂದರೆ ಇಲ್ಲಿ ಥರ IT BTಗಳಿಲ್ಲ. ನಮ್ಮ ಟಾರ್ಗೆಟ್ ಅದೇ ತಾನೇ. ಸುತ್ತಮುತ್ತ ಕಾಲೇಜ್ಗಳೆಲ್ಲ ಇದೆ, ಟೂರಿಸಮ್ಗೆ ಒಳ್ಳೆ ಜಾಗ ಅದು. ಕೇರಳದಲ್ಲಿ ರೆಸಾರ್ಟ್ಗಳು ನಡೀತಾ ಇರೋದು ಟೂರಿಸ್ಟ್ ದುಡ್ಡಲ್ಲಿ. ಸಿಕ್ಕಾಬಳೆ ಜನ ಬರ್ತಾರೆ, ಚಾರ್ಜು ಸಕ್ಕತ್ತಾಗಿ ಮಾಡ್ತಾರೆ. ಬೋಟ್ ಹೌಸ್ ವಿಚಾರಿಸಿದ್ಯಾ? ಅಲಪಿ ಕುಮಾರ್ಕಂ ಮಧ್ಯೆ ಬೋಟ್ ಹೌಸೇ ದೊಡ್ಡ ಬಿಸ್ನೆಸ್ ಬಾವ. ಒಂದು ಅಂದಾಜು 1000 ಮೇಲಿದೆ, ಎಲ್ಲವೂ ಚೆನ್ನಾಗಿ ದುಡಿತಿದೆ. ಹೌದಾ? ಅಷ್ಟೊಂದು ಡಿಮ್ಯಾಂಡಾ? ದಿನಕ್ಕೆ 8,000ದಿಂದ 22,000 ಬಾಡಿಗೆ ಇರೋ ಬೋಟ್ ಹೌಸ್ಗಳಿವೆ. 5 ಸ್ಟಾರ್ ಹೋಟೆಲ್ಗಿಂತ ಲಗ್ಯೂರಿಯಸ್ ಆಗಿದೆ. ನಾವು ಟ್ರೈ ಮಾಡ್ಬೋದು, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಷ್ಟೇ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಎಲ್ಲ ಲೊಕೇಶನ್ಗಳದ್ದು ಫೋಟೋ ತೊಗೊಂಡಿದ್ದೀನಿ. ಏನಾದರೂ ಹಳೆ ಬಿಡಲಿ ಕೆರೆ ಪಕ್ಕ ಜಾಗ ಸಿಕ್ಕಿರೋ ಸೂಪರ್ ಆಗಿರುತ್ತೆ. ಹೇಗಿದೆ ಗೊತ್ತಾ ಬಾವ, ಅಲ್ಲಿ ಕೆರೆ ಮಧ್ಯೆ ಒಂದು ಐಲ್ಯಾಂಡ್ ಇದೆ. ಆ ಜಾಗ ಸಿಕ್ಕಿದ್ರಂತೂ ಬೊಂಬಾಟಾಗಿರುತ್ತೆ ಬಾವ. ಸರಿ, ನೀನು ಯಾವಾಗ ಬರ್ತೀಯಾ? ಇನ್ನೊಂದು 2-3 ದಿನದಲ್ಲಿ ಬರ್ತೀನಿ ಬಿಡಿ. ನೀನು ಮನೆಗೆ ಹೋಗಬೇಡ, ಸೀದಾ ರೆಸಾರ್ಟಿಗೆ ಬಾ. ಯಾಕೆ ಬಾವ? ಬರ್ತೀಯಲ್ಲ, ಆಮೇಲೆ ಹೇಳ್ತೀನಿ. ಓಕೆ, ಬಾಯ್. ಹೇಗಿತ್ತು ನಿಮ್ಮೂರು? ಹಾಂ, ಎಲ್ರಿಗೂ ತಾಯಿ ಊರಂದ್ರೆ ಚಂದಾನೇ ಅಲ್ವಾ? ಅದ್ಯಾಕೋ ಗೊತ್ತಿಲ್ಲ, ನಾವೆಷ್ಟೇ ದೊಡ್ಡವರಾದರೂ ತಾಯಿ ಮುಂದೆ ಮಗುನೇ ಆಗ್ಬಿಡ್ತೀವಿ. ಹೌದಲ್ವಾ? ಪ್ರಪಂಚದಲ್ಲಿ ಬಿಡ್ಸಕ್ಕಾಗದೇ ಇರೋ ಬಂಧ ಅಂದರೆ ತಾಯಿ ಮಗು ಸಂಬಂಧ. ಉಳಿದಿದ್ದೆಲ್ಲ ನಾವೇ ಮಾಡ್ಕೊಂಡಿದ್ದು, ಇದೊಂದೇ ನ್ಯಾಚುರಲ್ ಆಗಿ ಬಂದಿರೋದು. ಆದರೆ ಈಗ ಹಾಂ, ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೇ ಒಂಥರ ಅಟ್ರಾಕ್ಷನ್ ಅಲ್ವಾ? ಇದು ಈಗಿನ ಮಾತಲ್ಲ, 1000 ವರ್ಷದಿಂದನೂ ತವ್ರ ಮನೆ ಆಕರ್ಷಣೆ ಮಾತ್ರ ಕಡಿಮೆ ಆಗಿಲ್ಲ ನೋಡಿ. ಅಂತೂ 3 ದಿನ ತವ್ರ ಮನೆಯಲ್ಲಿ ಚೆನ್ನಾಗಿ ಮಜಾ ಮಾಡಿದ್ದೀರಾ ಅನ್ನಿ. ಹಾಂ, ಈ ಸಲ ಜಾತ್ರೆ ಬೇರೆ ಇತ್ತಲ್ವಾ, 5-6 ವರ್ಷ ಆಗಿತ್ತು ಜಾತ್ರೆಗೆ ಹೋಗಿ. ಈ ಸರ್ತಿ ಮನೆಯವರೆಲ್ಲ ಸೇರಿ ಎಂಜಾಯ್ ಮಾಡಿದ್ವಿ. ಐಸ್ ಕ್ಯಾಂಡಿ ತಿಂದ್ವಿ, ಚುರ್ಮುರಿ ತಿಂದ್ವಿ, ಕಡಲೆಕಾಯಿ, ಮಸಾಲ ಸೋಡಾ, ವಡೆ, ಬಜ್ಜಿ ಎಲ್ಲ ಉಡಾಯಿಸ್ಬಿಟ್ವಿ ಯಶೋದ. ಏನೂ ತೊಂದರೆ ಆಗಲ್ವಾ ದೇವ್ಗೆ? ಯಾಕೆಂದರೆ ಆ ಸೋಡಾಗೆ ಏನು ನೀರು ಉಪಯೋಗಿಸಿರ್ತಾರೋ, ವಡೆ ಬಜ್ಜಿನ ಯಾವ್ಯಾವ ಎಣ್ಣೆಲಿ ಕರೆದಿರ್ತಾರೋ. ಏನು ಮಾಡ್ತೀರಾ ಹೇಳಿ, ಜಾತ್ರೆ ಅಂದರೆ ಹಾಗೆ ತಾನೇ, ಯಾವುದನ್ನು ನೋಡೋಕೆ ಹೋಗ್ಬಾರ್ದು, ಕಣ್ಣು ಮುಚ್ಕೊಂಡು ಸವಿತಾ ಇರಬೇಕು. ಇನ್ನು ಮುಂದೆ ಹೀಗೆಲ್ಲ ಮಾಡಬೇಡಿ ದೇವ್ಕಿ. ಡಾಕ್ಟ್ರು ಹೇಳಿದ್ದಾರೆ ಇಂಥ ಟೈಮ್ನಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಅಂತ. ಏನಾದರೂ ಹೆಚ್ಚು ಕಡಿಮೆ ಆದರೆ ತೊಂದರೆ ಆಗೋದು ನಮ್ಮ ಮಗುಗೆ ಅಲ್ವಾ? ಇನ್ಮೇಲೆ ಹಾಗಾಗೋದೇ ಇಲ್ಲ ಬಿಡಿ, ಯಾಕಂದರೆ ಜಾತ್ರೆ ಬರೋದೇ ವರ್ಷಕ್ಕೊಂದ್ಸಲ, ಇನ್ನೇನಿದ್ರು ಬರೋ ವರ್ಷನೇ. ಅಷ್ಟೊತ್ತಿಗಾಗಲೇ ಎಲ್ಲ ಮುಗ್ದೋಗಿರುತ್ತೆ. ಅಷ್ಟೊತ್ತಿಗೆ ನಮ್ಮ ಮಗುಗೆ 3 ತಿಂಗಳಾಗಿರುತ್ತೆ. ಆದರೆ ಸಾಧ್ಯ ಆಗಲಿಲ್ಲ ಯಶೋದ. ಜಾತ್ರೆ ಖುಷಿ ಇಲ್ದಿದ್ರೆ ಹೇಳ್ಬಿಡ್ತಿದ್ನೋ ಏನೋ. ಹೋಗ್ಲಿ ಬಿಡಿ, ನಮ್ಮ ಪಾಲಿಗೆ ಜಾತ್ರೆನೇ ಸಹಾಯ ಮಾಡಿದೆ. ಅದಾಗೆ ಯಾವ ದೇವ್ರ ಜಾತ್ರೆ? ಹಳೆಬೀಡು ಊರ ಜಾತ್ರೆ. ಹಳೆಬೀಡ? ಹಾಂ, ಹಳೆಬೀಡೆ. ನಾವು ಹೋಗಿದ್ದು ಆನಂದಪುರಕ್ಕೆ, ಅಲ್ಲಿಂದ ನಮ್ಮ ಅಜ್ಜಿನ ನೋಡೋಕೆ ಅಂತ ಹಳೆಬೀಡಿಗೆ ಹೋದ್ವಿ. ಆಗ ಜಾತ್ರೆ ನಡೀತಾ ಇತ್ತು. ಪೂಜೆನೂ ಮಾಡಿಸಿದ್ವಿ ಯಶೋದ, ನಿಮ್ಮ ಬಗ್ಗೆ ನನ್ನ ಬಗ್ಗೆ ಎಲ್ಲ ಕೇಳ್ಕೊಂಡೆ. ಹಳೆಬೀಡಿಗೆ ಹೋಗಿ ತುಂಬ ದಿನ ಆಗಿತ್ತಲ್ಲ, ಊರು ತುಂಬ ಬದಲಾಗಿದೆ ಯಶೋದ, ದೇವಸ್ಥಾನ ಮಾತ್ರ ಹಾಗೇ ಇದೆ. ಹೋಗ್ಲಿ ಬಿಡಿ, ನನಗಂತೂ ಮಗುದೇ ಚಿಂತೆ ಆಗ್ಬಿಟ್ಟಿತ್ತು. ಹಾಗಾಗಿ ನನಗೆ ನಿಮ್ಮ ಬಗ್ಗೆನೇ ಯೋಚನೆ. 3 ದಿನ ಸರಿಯಾಗಿ ನಿದ್ರೆನೇ ಮಾಡಲಿಲ್ಲ ದೇವ್ಕಿ, ಐ ಸ್ವೇರ್. ಯಾಕೆಂದರೆ ಈಗ ತುಂಬ ಎಚ್ಚರದಿಂದ ಇರಬೇಕಾದ ದಿನಗಳಲ್ವಾ. ದೇವ್ಕಿ, ಆದಷ್ಟು ಬೇಗ ನಮ್ಮ ಮನೆಗೆ ಬಂದ್ಬಿಡಿ.
ಸರಿ ಗ ಮ ಪ